ಹಾಯ್ ಫ್ರೆಂಡ್ಸ್, ನಾವಿವತ್ತು ಒಂದೇ ವಾಟ್ಸಪ್ನಲ್ಲಿ ಎರಡೆರಡು ಅಕೌಂಟ್ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಸಾಮಾನ್ಯವಾಗಿ 2 ನಂಬರ್ ಯೂಸ್ ಮಾಡೋವಾಗಿ ಈ ಆಪ್ಷನ್ಸ್ ಯೂಸ್ ಆಗುತ್ತೆ. ಇದು ಸೆಟ್ಟಿಂಗ್ ಅಂತ ಬರುತ್ತೆ, 3 ಆಪ್ಷನ್ಸ್ ಇದೆಲ್ಲ ರೈಟ್ ಸೈಡ್ ದೊಡ್ಡದಾದ್ಮೇಲೆ ಸೆಟ್ಟಿಂಗ್ ಹೊಡಿದು ವಾಟ್ಸಪ್ ಓಪನ್ ಮಾಡಾದಮೇಲೆ ಆ ಸೆಟ್ಟಿಂಗ್ ಹೊಡೆದ್ಮೇಲೆ ಖಾತೆ ಅಂತ ಬರುತ್ತೆ. ಆ ಖಾತೆ ಮೇಲೆ ಪ್ರೆಸ್ ಮಾಡಿ. ಖಾತೆ ಮೇಲೆ ಪ್ರೆಸ್ ಮಾಡಿದ್ರೆ ಖಾತೆಯನ್ನು ಸೇರಿಸಿ ಅಂತ ಒಂದು ಆಪ್ಷನ್ ಬಿಟ್ಟಿದ್ದಾರೆ ಲಾಸ್ಟಲ್ಲಿ. ಆ ಖಾತೆಯನ್ನು ಸೇರಿಸಿ ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಾದಮೇಲೆ ನೆಕ್ಸ್ಟ್ ನಿಮ್ಮ ನಂಬರ್ ಹಾಕಲಿಕ್ಕೆ ಕೇಳುತ್ತೆ. ಇಲ್ಲಿ ಸಮ್ಮತಿಸು ಮತ್ತು ಮುಂದುವರಿಸು ಅಂತ ಇದೆಯಲ್ಲ, ಆ ಆಪ್ಷನ್ ಕೊಡಿ. ನೆಕ್ಸ್ಟ್ ಮುಂದೆ ಅಂತ ಕೊಟ್ಟು ನಿಮ್ಮ ಯಾವ ನಂಬರ್ನ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ಎಕ್ಸಿಸ್ಟಿಂಗ್ ವಾಟ್ಸಪ್ಪಲ್ಲೇ ಈ ನಂಬರ್ ಆ್ಯಡ್ ಆಗುತ್ತೆ. ಇದು ಆ್ಯಕ್ಚುಲಿ ಅಕ್ಟೋಬರ್ 2023 ಆ್ಯಡ್ ಆಗಿರೋದು ಈ ಅಪ್ಡೇಟು. ಇದಾದಮೇಲೆ ನಂಬರ್ ಹಾಕಿ, ನಂಬರ್ ಸರಿ ಇದೆ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ. ನೆಕ್ಸ್ಟ್ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋ ಇವನ್ನೆಲ್ಲ ಅಲೋ ಮಾಡಿ, ಅಂದರೆ ನಿಮ್ಮ ಕಾಂಟ್ಯಾಕ್ಟ್ಸ್ನ ವಾಟ್ಸಪ್ ಅಕ್ಸೆಸ್ ಮಾಡೋದಕ್ಕೆ ಅಲೋ ಕೊಡಿ. ಇದಾದ್ಮೇಲೆ ಆಟೋಮೆಟಿಕ್ ಒಂದು ಕಾಲ್ ಬಂದು ವೆರಿಫಿಕೇಷನ್ ಆಗಿ, ವಾಟ್ಸಪ್ ವೆರಿಫಿಕೇಷನ್ ಆಗಿ ಆ ನಂಬರ್ ವೆರಿಫೈ ಆಗಿ ಆ್ಯಡ್ ಆಗುತ್ತೆ ವಾಟ್ಸಪ್ಗೆ. ಇದು 2 ನಂಬರ್ ಇರುವಂಥ ತುಂಬ ಯೂಸ್ ಆಗುತ್ತೆ ಇದು. ನೆಕ್ಸ್ಟ್ ಈ ಥರ ಹೆಸರು ಲೋಡ್ ಆಗುತ್ತೆ, ಮುಂದೆ ಕೊಡಿ, ವೆಯ್ಟ್ ಮಾಡಿ. ನಿಮಗೆ ಯಾವ ಹೆಸರು ಬೇಕೋ ಆ ಹೆಸರು ಹಾಕ್ಕೊಳ್ಳಿ, ಫೋಟೋ ಬೇಕು ಅಂದರೆ ಫೋಟೋ ಹಾಕ್ಕೊಳ್ಳಿ. ಆ್ಯಪ್ ಅಪ್ಡೇಟ್ ಇದೆ, ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ತೋರಿಸ್ತಿದೆ. ಅಪ್ಡೇಟ್ ಬೇಕಿದ್ರೆ ಮಾಡ್ಕೊಳ್ಳಿ, ಇಲ್ಲ ರದ್ದು ಮಾಡಿಸಿ ಅಂತ ಕೊಡಿ. ನೋಡಿ, ಈ ಥರ ಲೋಡ್ ಆಗುತ್ತೆ. ಈಗ ಎಕ್ಸಿಸ್ಟಿಂಗ್ ಒಂದೇ ವಾಟ್ಸಪ್ಪಲ್ಲಿ 2 ಅಕೌಂಟ್ ನಂಬರ್ ಅಥವಾ 2 ನಂಬರ್ಸ್ ಫೋನ್ ನಂಬರ್ ಯೂಸ್ ಮಾಡ್ಬೋದು. ಅಂದರೆ 2 ವಾಟ್ಸಪ್ ಅಕೌಂಟ್ಸ್ ಯೂಸ್ ಮಾಡ್ಬೋದು. ಈಗ ಆ್ಯಡ್ ಮಾಡಿರೋ ನಂಬರ್ ಇದೆ. ಆಲ್ರೆಡಿ ಎಕ್ಸಿಸ್ಟ್ ನಂಬರಿಗೆ ಯಾವ ಥರ ಸ್ವಿಚ್ ಆಗೋದಂದರೆ ರೈಟ್ ಕಾರ್ನರ್ ರೈಟ್ ಡಾಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಿಚ್ ಅಕೌಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಹಿಂಗೆ ಮೊದಲಿದ್ದು ವಾಟ್ಸಪ್ ಲೋಡ್ ಆಗುತ್ತೆ. ಅದೇ ಥರ ಮತ್ತೆ ರೈಟ್ ಆಪ್ಷನ್ ಮಾಡಿ ಖಾತೆಗಳನ್ನು ಬದಲಿಸಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಈಗ ಆ್ಯಡ್ ಮಾಡಿರೋ ಅಕೌಂಟ್ ಲೋಡ್ ಆಗುತ್ತೆ.